ಮೊದಲಿಗೆ ಈ ಒಂದು ಅರ್ಮುಜ್ ಜಲಸಂಧಿ ಏನಿದೆ, ಯಾವ ಒಂದು ಜಲಸಂಧಿಯಿಂದ ಕೊಲ್ಲಿ ರಾಷ್ಟ್ರಗಳ ತೈಲ ಮತ್ತು ಅನಿಲ ಭಾರತ ಸೇರಿದಂತೆ ಎಲ್ಲ ರಾಷ್ಟ್ರಗಳಿಗೂ ಬರುತ್ತಲ್ಲ, ಆ ಒಂದು ಜಲಸಂಧಿ ಕೇವಲ 23 ಕಿಲೋಮೀಟರ್ನಷ್ಟು ವಿಸ್ತಾರ ಇರುವಂಥ ಆ ಜಲಸಂಧಿಯಿಂದ ಹಡಗುಗಳು ಬರೋದಕ್ಕೆ ಮತ್ತೆ ಹೋಗೋದಕ್ಕೆ ಏನೊಂದು ದಿಗ್ಬಂಧನೆ ವಿಧಿಸಿಟ್ಟಿದೆಯಲ್ಲ ಇರಾನ್, ಅದನ್ನ ಮುಕ್ತ ಮಾಡೋದಕ್ಕೆ ಅಮೆರಿಕ ಪಣ ತೊಟ್ಟಿದೆ ಅನ್ನೋದು ಮೊದಲನೇ ಮಾಹಿತಿ. ನಂತರ ಅಮೆರಿಕ ಏನಂತ ಹೇಳಿದೆ, ಇದು ಒಂದು ಸಂಧಾನ ಮಾತುಕತೆ ಮುರಿದು ಬಿತ್ತಲ್ಲ, ಇದು ಅಮೆರಿಕಾಗಿಂತ ಇರಾನ್ಗೆ ಬ್ಯಾಡ್ ನ್ಯೂಸ್ ಅಂತ ಹೇಳಿದೆ. ಅದರಲ್ಲೂ JD ವ್ಯಾನ್ಸ್ ಏನಿದ್ದಾರೆ ಅಮೆರಿಕದ ಉಪಾಧ್ಯಕ್ಷ, ಅವರು ಇಸ್ಲಾಮಾಬಾದಲ್ಲಿ ಇವತ್ತು ಬೆಳಗ್ಗೆ 7 ಗಂಟೆಗೆ ಸುದ್ದಿಗೋಷ್ಠಿ ನಡೆಸೋಂಥ ಸಂದರ್ಭದಲ್ಲಿ ಅವ್ರು ಹೇಳಿರುವಂಥ ಮಾತು ಏನೊಂದು, ಈ ಒಂದು ಸಂಧಾನ ಮಾತುಕತೆ ಇರಾನ್ ಮತ್ತು ಅಮೆರಿಕ ಮಧ್ಯೆ ಮುರಿದು ಬಿದ್ದಿದೆಯಲ್ಲ, ಈ ಮುರಿದು ಬಿದ್ದಿರೋದಕ್ಕೆ ಇರಾನ್ಗಿಂತನೂ ಇದು ಅಮೆರಿಕಾಗಿಂತನೂ ಇದು ಇರಾನ್ ಜನರಿಗೆ ಬ್ಯಾಡ್ ನ್ಯೂಸ್ ಅಂತ. ಏನಕ್ಕೆ ಬ್ಯಾಡ್ ನ್ಯೂಸ್? ಯಾವ್ದಾದ್ರು ದೊಡ್ಡ ದಾಳಿಗೆ ಅಮೆರಿಕ ತಂತ್ರಗಾರಿಕೆ ನಡೆಸ್ತಾ ಇದೆಯಾ? ಅದಕ್ಕೆ ಉತ್ತರವಾಗಿ USS ಪೀಟರ್ಸನ್ ಮತ್ತು USS ಮರ್ಫಿ ಅನ್ನೋ 2 ಯುದ್ಧ ನೌಕೆಗಳು ಒಂದು ಅರ್ಮುಜ್ ಜಲಸಂಧಿ ಬಳಿ ಈಗಾಗಲೇ ಬಂದು ನಿಂತಿದ್ದಾವೆ. ಅಂದ್ರೆ ಆ ಯುದ್ಧ ನೌಕೆಗಳಿಂದ ಅವರು ಭಾರಿ ಪ್ರಮಾಣದ ದಾಳಿ ನಡೆಸೋದಕ್ಕೆ ಏನಾದ್ರು ಮುಂದಾಗಿದ್ದಾರಾ, ಅಥವಾ ಈ ಒಂದು ಯುದ್ಧ ನೌಕೆಗಳನ್ನ ಬಳಸಿಕೊಂಡು ಅರ್ಮುಜ್ ಜಲಸಂಧಿಯಲ್ಲಿ ಸಾಗಾಟ ಮಾಡುವಂತ ಹಡಗುಗಳಿಗೆ, ಓಡಾಡೋ ಹಡಗುಗಳಿಗೆ ರಕ್ಷಣೆ ಕೊಡೋದಕ್ಕೆ ಅಮೆರಿಕ ಮುಂದಾಗಿದೆಯಾ? ಅದು ಈಗಿರುವಂತ ಪ್ರಶ್ನೆ. ಮತ್ತೊಂದು, ಇರಾನ್ ಏನು ಜಲಬಾಂಬ್ನ ಉದುಗಿಸಿಟ್ಟಿದೆ ಅನ್ನೋ ಮಾಹಿತಿ ಇದೆ. ಏನೊಂದು ಅರ್ಮುಜ್ ಜಲಸಂಧಿ 23 ಕಿಲೋಮೀಟರ್ನಷ್ಟು ವಿಸ್ತಾರ ಹೊಂದಿರೋದು, ಅದು ಇರಾನ್ನ ಜಲಗಡಿನಲ್ಲೇ ಬರುವಂಥದ್ದು. ಆ ಒಂದು ಜಲಗಡಿನಲ್ಲಿ ಒಂದು ಜಲ ಬಾಂಬ್ಗಳಂದ್ರೆ ಸಮುದ್ರದ ಆಳದಲ್ಲಿ ಬಾಂಬ್ಗಳನ್ನ ಉದುಗಿಸಿ ಇಟ್ಟಿದೆ, ಅಡಗಿಸಿ ಇಟ್ಟಿದೆ ಅನ್ನೋ ಮಾಹಿತಿ ಇದೆ. ಅದು ಒಂದಲ್ಲ ಎರಡಲ್ಲ ಸಾವಿರಾರು ಬಾಂಬ್ಗಳನ್ನ. ಆ ಬಾಂಬ್ಗಳು ಏನ್ ಮಾಡ್ತವೆ ಅಂದ್ರೆ, ಏನೊಂದು ತೈಲ ಮತ್ತೆ LPG ಸಾಗಣೆ ಮಾಡೋ ಹಡಗುಗಳಿದಾವಲ್ಲ, ಭಾರಿ ಗಾತ್ರದ ಹಡಗುಗಳು, ಆ ಹಡಗುಗಳು ಸಾಗಣೆ ಆಗೋ ಸಂದರ್ಭದಲ್ಲಿ ಮೂವ್ಮೆಂಟ್ ಡಿಟೆಕ್ಟ್ ಆಗಿದ ತಕ್ಷಣ ಈ ಹಡಗುಗಳು ಈ ಒಂದು ಜಲಬಾಂಬ್ಗಳಿಗೆ ತುತ್ತಾಗಿ ಬ್ಲಾಸ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಹಂಗಾಗಿ ಈ ಒಂದು ಜಲಬಾಂಬ್ಗಳನ್ನ ಮುಕ್ತಗೊಳಿಸೋದಕ್ಕೆ ಅಮೆರಿಕ ಮುಂದಾಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಗ್ತಾ ಇದೆ. ಈ ನಡುವೆ ಮತ್ತೆ ಯುದ್ಧ ಆರಂಭಿಸಬೇಡಿ ಅಂತ ಪಾಕಿಸ್ತಾನ ಹೇಳ್ತಿದೆ. ಪಾಕಿಸ್ತಾನ ಯಾಕೆ ಹೇಳ್ತಿದೆ? ಮಧ್ಯಸ್ಥಿಕೆ ವಹಿಸಿದ್ದೆ ಪಾಕಿಸ್ತಾನ. ಇರಾನ್ ಮತ್ತೆ ಅಮೆರಿಕ ನಡುವೆ ಏನೊಂದು ಶಾಂತಿ ಮಾತುಕತೆ, ಸಂಧಾನ ಮಾತುಕತೆ ನಡೀತಲ್ಲ, ಅದ್ರ ಮಧ್ಯಸ್ಥಿಕೆ ವಹಿಸಿದ್ದೆ ಪಾಕಿಸ್ತಾನ. ಇರಾನ್ ಮತ್ತೆ ಅಮೆರಿಕ ನಡುವೆ ಯುದ್ಧ ನಿಲ್ಲಿಸ್ಬಿಟ್ವಿ, ನಮ್ಗೆ ನೊಬೆಲ್ ಪ್ರಶಸ್ತಿ ಕೊಡಿ ಅಂತ ಪಾಕಿಸ್ತಾನ ಪ್ರಧಾನಿ ಕೇಳ್ಕಂತಿದ್ರಲ್ಲ, ಅದೇ ಪಾಕಿಸ್ತಾನದ ಸಾರಥ್ಯದಲ್ಲಿ ನಡೆದ ಸಂಧಾನ ಸಭೆ ಇವತ್ತು ಬೆಳಗ್ಗೆ ವಿಫಲ ಆಗಿದೆ. ಹಂಗಾಗಿ ಈ ವಿಫಲ ಆದ್ರೂ ಪರವಾಗಿಲ್ಲ, ಕದನ ವಿರಾಮ ಮುಂದುವರಿಸಿ ಮತ್ತೆ ಯುದ್ಧ ಮಾಡಬೇಡಿ ಅಂತ ಪಾಕಿಸ್ತಾನ ಹೇಳ್ತಿದೆ. ಆದ್ರೆ ಇರಾನ್ ಕೂಡ ನಾವೇನ್ ಯುದ್ಧ ಮಾಡಕ್ ಇಂಟ್ರೆಸ್ಟೆಡ್ ಇಲ್ಲ, ಆದ್ರೆ ಅಮೆರಿಕ ಅಥವಾ ಇಸ್ರೇಲ್ ಏನಾದ್ರು ಕಾಲಕ್ಕೆ ಎದುರು ಜಗಳಕ್ಕೆ ಬಂದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಜೊತೆಗೆ ಇರಾನ್ ಬಳಿ ಇರುವಂತ ಪ್ರಮುಖ ಅಸ್ತ್ರ ಅರ್ಮುಜ್ ಜಲಸಂಧಿ. ಈ ಒಂದು ಅರ್ಮುಜ್ ಜಲಸಂಧಿನ ಇಟ್ಕೊಂಡು ಇರಾನ್ ತಂತ್ರಗಾರಿಕೆ ಮಾಡ್ತಿದ್ರೆ, ಇನ್ನೊಂದ್ ಕಡೆ ಇಸ್ರೇಲ್ ಏನ್ ಮಾಡ್ತಾ ಇದೆ, ಏನೊಂದು ಲೆಬನಾನ್ನಲ್ಲಿರೋ ಹೆಜ್ಬುಲ್ಲಾ ಉಗ್ರರ ಜೊತೆ ಇಸ್ರೇಲ್ ಕಾದಾಟ ನಡೆಸ್ತಾ ಇದೆ. ಎಷ್ಟು ಮಟ್ಟಿಗೆ ಕಾದಾಟ ನಡೆಸ್ತಾ ಇದೆ ಅಂದ್ರೆ, ಸದ್ಯಕ್ಕೆ ಬರ್ತಿರೋ ಮಾಹಿತಿ ಪ್ರಕಾರ ಕಳೆದ 24 ಗಂಟೆಗಳಲ್ಲಿ 200ಕ್ಕೂ ಹೆಚ್ಚು ಹೆಜ್ಬುಲ್ಲಾ ಟಾರ್ಗೆಟ್, ಹೆಜ್ಬುಲ್ಲಾ ಉಗ್ರ ನೆಲೆಗಳ ಏನೊಂದು ಮುಖ್ಯ ಕಚೇರಿಗಳಿರ್ತವೆ, 200 ತಾಣಗಳನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಮತ್ತೆ ಅಗೈನ್ ಇವೆಲ್ಲವುದು ಜನವಸತಿ ಪ್ರದೇಶಗಳಲ್ಲೇ ಇರುವಂತ ಟಾರ್ಗೆಟ್ಗಳು. ಏನೊಂದು ಕಳೆದ 2 ದಿನಗಳ ಹಿಂದೆ ಕೂಡ ಇದೇ ರೀತಿಯಾದಂಥ ದಾಳಿನ ಇಸ್ರೇಲ್ ನಡೆಸಿತ್ತು. ಅದು ಕೂಡ ಹೆಜ್ಬುಲ್ಲಾ ಉಗ್ರ ಸಂಘಟನೆಯ 100 ನೆಲೆಗಳ ಮೇಲೆ ಕೇವಲ 10 ನಿಮಿಷಗಳಲ್ಲಿ ದಾಳಿ ನಡೆಸಿತ್ತು. ಆ ಎಲ್ಲ ನೆಲೆಗಳು ಜನವಸತಿ ಪ್ರದೇಶಗಳಲ್ಲಿ ಇದ್ವು. ಅಂದ್ರೆ ಅಪಾರ್ಟ್ಮೆಂಟ್ ಇರ್ಬೋದು, ಲೇಔಟ್ ಇರ್ಬೋದು, ಆ ಒಂದು ವ್ಯಾಪ್ತಿನಲ್ಲಿದ್ದಂತಹ ಒಂದು ಉಗ್ರ ತಾಣಗಳ ಮೇಲೆ ದಾಳಿ ನಡೆಸಲಾಗಿದೆ. ಆ ಸಂದರ್ಭದಲ್ಲಿ 250ಕ್ಕೂ ಹೆಚ್ಚು ಜನ ಮೃತಪಟ್ಟರು. ಇದೀಗ ಕಳೆದ 24 ಗಂಟೆಗಳಲ್ಲಿ 200ಕ್ಕೂ ಹೆಚ್ಚು ನೆಲೆಗಳ ಮೇಲೆ ದಾಳಿ ನಡೆದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸದ್ಯದ ಮಟ್ಟಿಗೆ 5 ಜನ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಿದೆ. ಈ ಸಂಖ್ಯೆ ಇನ್ನೆಷ್ಟು ಹೆಚ್ಚಾಗುತ್ತೋ ಸದ್ಯದ ಮಟ್ಟಿಗಂತೂ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಇರುವಾಗ ಇಸ್ರೇಲ್ ಏನೊಂದು ಲೆಬನಾನ್ ಮೇಲೆ ದಾಳಿ ನಡೆಸ್ತಲ್ಲ, ಈ ಲೆಬನಾನ್ ಮೇಲೆ ಮತ್ತೊಮ್ಮೆ ಇವತ್ತು ಸಂಧಾನ ಮಾತುಕತೆ ವಿಫಲ ಆದ ನಂತರ ನಡೆದಿರುವಂಥ ದಾಳಿ ಇದು. ಈ ದಾಳಿ ನಡೆಸಿದ್ದ ನಂತರ ಏನಾದ್ರು ಇರಾನ್ ಪ್ರತೀಕಾರದ ದಾಳಿ ನಡೆಸುತ್ತಾ? ಪ್ರತೀಕಾರದ ದಾಳಿ ಯಾರ ಮೇಲೆ ನಡೆಸುವಂತ ಸಾಧ್ಯತೆ ಇದೆ? ಮೊದಲಿಗೆ ಈ ಒಂದು ಪ್ರತೀಕಾರದ ದಾಳಿಯನ್ನ ಅಮೆರಿಕದ ನೆಲೆಗಳೇನಿದಾವೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಅಲ್ಲಿ ದಾಳಿ ನಡೆಸುತ್ತಾ, ಅಥವಾ ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ನಡೆಸುತ್ತಾ, ಅಥವಾ ನೇರವಾಗಿ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸುತ್ತಾ ಅನ್ನೋ ಸದ್ಯ ಇರುವಂತ ಪ್ರಶ್ನೆ. ಒಂದ್ ವೇಳೆ ಏನಾದ್ರು ಕದನ ವಿರಾಮದಲ್ಲಿ ಲೆಬನಾನ್ ಕೂಡ ಸೇರಿದೆ ಅಂತ ಇರಾನ್ ವಾದಿಸ್ತಾ ಇತ್ತಲ್ಲ, ಆ ಕಾರಣದಿಂದಾಗೇನೆ ನಾವು ಏನು ಕದನ ವಿರಾಮ ಪ್ರಸ್ತಾಪ ಮಾಡ್ಕೊಂಡಿದ್ವಿ, ಅದು ಕೇವಲ ಇರಾನ್ ಮೇಲೆ ದಾಳಿ ನಡೆಸೋದು ನಿಲ್ಸಿ ಅಂತ ಮಾತ್ರ ಅಲ್ಲ, ಲೆಬನಾನ್ ಮೇಲೆ ನಡೆಸೋ ದಾಳಿನೂ ನಿಲ್ಸಿ ಅಂತ ಹೇಳ್ಬಿಟ್ಟು ನಾವು ಕದನ ವಿರಾಮ ಮಾಡ್ಕೊಂಡಿದ್ವಿ. ಈಗ ಇಸ್ರೇಲ್ ಅದನ್ನು ಉಲ್ಲಂಘನೆ ಮಾಡಿದೆ ಅನ್ನೋದು ಇರಾನ್ನ ವಾದ. ಹಿಂಗಾಗಿ ಇರಾನ್ ಇವಾಗ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿರೋ ಇಸ್ರೇಲ್ ವಿರುದ್ಧ ಯಾವ ರೀತಿ ದಾಳಿ ನಡೆಸುತ್ತೆ
ಅದು ಈಗಿರುವಂತ ಸದ್ಯವಾದ ಪ್ರಶ್ನೆ. ಅಂದ್ರೆ ಈ ಯುದ್ಧ ಮುಕ್ತಾಯ ಆಗಿಲ್ಲ ಅಂತ ಹೇಳ್ಬಿಟ್ಟು. ಇಸ್ರೇಲ್ ಮತ್ತೆ ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ ನಿಂದ ಕ್ಷಿಪಣಿ ಮತ್ತೆ ಡ್ರೋನ್ ದಾಳಿ ನಡೆಯುವಂತ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಒಂದು ವೇಳೆ ಆ ರೀತಿ ಏನಾದ್ರೂ ಇರಾನ್ ದಾಳಿಯನ್ನ ನಡೆಸಿದ್ರೆ ಈ ಒಂದು ಸಂಧಾನ ಮಾತುಕತೆ ಇದೆಯಲ್ಲ ಅದು ಈಗಾಗಲೇ ಕೈ ಕೊಟ್ಟಿದೆ. ಇನ್ನೊಂದಷ್ಟು ದೊಡ್ಡ ಕಾನ್ಫ್ಲಿಕ್ಟ್ಗೆ ಇರಾನ್ ದಾರಿ ಮಾಡ್ಕೊಡ್ಬೇಕಾಗುತ್ತೆ. ಅದೇ ಕಾರಣದಿಂದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರೋದು ಇರಾನ್ ಬಳಿ ಬೇರೆ ಇನ್ಯಾವ ಆಯ್ಕೆಗಳು ಇಲ್ಲ, ಸಂಧಾನನೇ ಇರಾನ್ ಬಳಿ ಇರುವಂತ ಆಯ್ಕೆ. ಹಂಗಾಗಿ ಅದು ಮೊದಲಿಗೆ ಸಂಧಾನಕ್ಕೆ ಮುಂದಾಗಬೇಕು. ಮತ್ತೆ ಈಗಾಗಲೇ ಏನೊಂದು ಸಂಧಾನ ಮಾತುಕತೆ ವಿಫಲ ಆಗಿದೆ, ಆಗಿದ್ರೂ ಕೂಡ ಇರಾನ್ಗೆ ಬೇರೆ ಇನ್ಯಾವ ಮಾರ್ಗನೂ ಇಲ್ಲ. ಯಾಕಂದ್ರೆ ಇರಾನ್ ಬಳಿ ಇರುವಂತ ಕ್ಷಿಪಣಿ ಸಂಗ್ರಹ ಬಹುತೇಕ ಖಾಲಿಯಾಗಿದೆ, ಡ್ರೋನ್ಗಳ ಸಂಗ್ರಹ ಖಾಲಿಯಾಗಿದೆ. ಇರಾನ್ ಬಳಿ ದೇರ್ ಇಸ್ ನೋ ಕಾರ್ಡ್ಸ್, ಬೇರೆ ಯಾವುದೇ ಹೋದಂತ ಅಸ್ತ್ರಗಳಿಲ್ಲ. ಹಂಗಾಗಿ ಅದು ಮೊದಲ ಆಯ್ಕೆ ಏನಂದ್ರೆ ಅದಕ್ಕೆ ಸಂಧಾನನೇ. ಹಂಗಾಗಿ ಮತ್ತೆ ಮಾತುಕತೆ ಟೇಬಲ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ಟ್ರಂಪ್ ಏನೋ ಹೇಳ್ತಿದ್ದಾರೆ. ಆದರೆ ಒಂದು ವೇಳೆ ಮಾತುಕತೆ ಟೇಬಲ್ಗೆ ಬರ್ದಲೆ ಇರಾನ್ ಪ್ರತಿದಾಳಿ ಆರಂಭಿಸಿದ್ರೆ, ಅದು ಇಸ್ರೇಲ್ ಮೇಲೆ ಪ್ರತಿದಾಳಿ ಆರಂಭಿಸಿದ್ರೆ, ಮತ್ತೆ ಕೊಲ್ಲಿ ರಾಷ್ಟ್ರಗಳ ಮೇಲೆ ಪ್ರತಿದಾಳಿ ಆರಂಭಿಸಿದ್ರೆ, ಅಮೆರಿಕ ನೆಲೆಗಳ ಮೇಲೆ ಪ್ರತಿದಾಳಿ ಆರಂಭಿಸಿದ್ರೆ ಅವಾಗ ಅಮೆರಿಕ ಕೈಕಟ್ಟಿ ಕೂರುತ್ತಾ? ಅದು ಈಗಿರುವಂತ ಸದ್ಯದ ಪ್ರಶ್ನೆ. ಒಟ್ನಲ್ಲಿ ಏನೊಂದು ಈ ಸಂಧಾನ ಮಾತುಕತೆ ವಿಫಲ ಆಯ್ತಲ್ಲ, ಈ ವಿಫಲ ಆದ ಬೆನ್ನಲ್ಲೇನೆ ಅರ್ಮುಜ್ ಏನೋ ಮುಕ್ತ ಮಾಡೋದಕ್ಕೆ ಅಮೆರಿಕ ಪಣ ತೊಟ್ಟಿದೆ. ಆದ್ರೆ ಅರ್ಮುಜ್ನ ಮುಕ್ತ ಮಾಡೋದಕ್ಕೆ ಇರಾನ್ ಬಿಡುತ್ತಾ? ಯಾಕೆಂದ್ರೆ ಇರಾನ್ ಬಳಿ ಕ್ಷಿಪಣಿಗಳು ಕಮ್ಮಿ ಆಗಿರ್ಬೋದು, ಡ್ರೋನ್ಗಳು ಕಮ್ಮಿ ಆಗಿರ್ಬೋದು, ಆದ್ರೆ ಒಂದು ಆರ್ಥಿಕವಾಗಿ ಕಟ್ಟಿ ಹಾಕುವಂತ ಅಸ್ತ್ರ ಇರೋದೇ ಅರ್ಮುಜ್ ಜಲಸಂಧಿ. ಹಂಗಾಗಿ ಅದನ್ನ ಇರಾನ್ ಬಿಟ್ಕೊಡುತ್ತಾ? ಅದು ಈಗಿರುವಂತ ಸದ್ಯದ ಪ್ರಶ್ನೆ ವೀಕ್ಷಕರೇ.